ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ರಾಜ್ಯದ ಪ್ರವಾಸಿ ತಾಣ ಚಿಕ್ಕ ತಿರುಪತಿ. ಇಲ್ಲಿನ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇಗುಲ ರಾಜ್ಯಾದ್ಯಂತ ಲಕ್ಷಾಂತರ ಭಕ್ತರನ್ನ ಹೊಂದಿದೆ. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಭಕ್ತರು ದೇಗುಲಕ್ಕೆ ಆಗಮಿಸುತ್ತಿದ್ದು, ವಾರಾಂತ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭಕ್ತರು ದೇಗುಲಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆಯುತ್ತಾರೆ. ಆಂಧ್ರದ ತಿರುಪತಿಗೆ ತೆರಳುವ ಭಕ್ತರು ಒಮ್ಮೆ ಚಿಕ್ಕ ತಿರುಪತಿ ದೇವರಿಗೂ ಕೈ ಮುಗಿದು ತೆರಳುತ್ತಾರೆ. ಹೀಗೆ ಪ್ರತಿದಿನ ಭಕ್ತರಿಂದಲೇ ಕೂಡಿರುವ ಚಿಕ್ಕ ತಿರುಪತಿ ಪುಣ್ಯಕ್ಷೇತ್ರದಲ್ಲಿ ಭಕ್ತರು ನೀಡುವ ಕಾಣಿಕೆಯನ್ನ 4 ತಿಂಗಳಿಗೊಮ್ಮೆ ಎಣಿಕೆ ಮಾಡಲಾಗುತ್ತದೆ. ವಾರ್ಷಿಕ ಕೋಟ್ಯಾಂತರ ರೂಪಾಯಿ ಆದಾಯ ಹೊಂದಿರುವ ದೇಗುಲದಲ್ಲಿ ಎಂದಿನಂತೆ ಮೊನ್ನೆ ನಡೆದ ಹುಂಡಿ ಎಣಿಕೆ ಕಾರ್ಯದಲ್ಲಿ ಲಕ್ಷ ಕಾಣಿಕೆ ಹಣ ಸಂಗ್ರಹವಾಗಿದೆ. ಇದರ ಜೊತೆಗೆ ಹುಂಡಿಯಲ್ಲಿ ಚಿತ್ರ ವಿಚಿತ್ರ ಕೋರಿಕೆಗಳ ಹರಕೆ ಪತ್ರಗಳು ಪತ್ತೆಯಾಗಿದೆ. ಹುಂಡಿಯಲ್ಲಿ 57.85 ಲಕ್ಷ ರೂಪಾಯಿ ಕಾಣಿಕೆ ಹಣ ಸಂಗ್ರಹವಾಗಿದೆ. ಜೊತೆಗೆ ಹುಂಡಿಯಲ್ಲಿ 58 ಗ್ರಾಂ ಬಂಗಾರ, 509 ಗ್ರಾಂ ಬೆಳ್ಳಿ ಹಾಗೂ ವಿದೇಶಿ ನೋಟುಗಳು ಪತ್ತೆಯಾಗಿದೆ. ದೇಗುಲದ ಅನ್ನದಾಸೋಹ ಆವರಣದಲ್ಲಿ ಹುಂಡಿ ಎಣಿಕಾ ಕಾರ್ಯ ನಡೆದಿದ್ದು, ಹುಂಡಿ ಎಣಿಕಾ ಕಾರ್ಯದಲ್ಲಿ ಮುಜರಾಯಿ, ಕಂದಾಯ ಇಲಾಖೆ ಅಧಿಕಾರಿಗಳು, ದೇಗುಲದ ಸಿಬ್ಬಂದಿ ಭಾಗಿಯಾಗಿದ್ರು. ಆದರೆ ಈ ಬಾರಿಯ ಹುಂಡಿ ಎಣಿಕೆ ಕಾರ್ಯದಲ್ಲಿ ತೊಡಗಿದ್ದ ಸಿಬ್ಬಂದಿಗೆ ಕೊಂಚ ವಿಶೇಷ ಎನಿಸಿದೆ. ಯಾಕೆಂದ್ರೆ ಹುಂಡಿಯಲ್ಲಿ ಚಿತ್ರ ವಿಚಿತ್ರ ಕೋರಿಕೆಗಳ ಪತ್ರಗಳು ಪತ್ತೆಯಾಗಿದೆ. ಹುಂಡಿಯಲ್ಲಿ 4-5 ಹರಕೆಯ ಪತ್ರಗಳು ಪತ್ತೆಯಾಗಿದೆ. ಭಕ್ತರೊಬ್ಬರು ದೇವರಿಗೆ ಬರೆದ ಪತ್ರದಲ್ಲಿ ಒಳ್ಳೆಯ ಗಂಡ ಬೇಕು, ಕೆಟ್ಟ ಚಟ ಇರದೆ ನಿಯತ್ತಿಂದ ಇರೋ ಗಂಡ ಬೇಕು, ಒಳ್ಳೆ ಸೌಂದರ್ಯ ಕೊಡು, ತನ್ನ ಸಾಲವನ್ನ ತಾನೇ ತೀರಿಸೋ ಶಕ್ತಿ ಕೊಡು ಎಂದ ಹರಕೆಯ ಪತ್ರದಲ್ಲಿ ಬರೆದಿದ್ದಾರೆ. ಮತ್ತೊಬ್ಬ ಭಕ್ತರು ಸಂತಾನ ಭಾಗ್ಯ ಕಲ್ಪಿಸುವಂತೆ ಮತ್ತೊಬ್ಬರು ಭಕ್ತೆಯಿಂದ ಬರೆದ ಹರಕೆಯ ಪತ್ರದಲ್ಲಿ ಗಂಡ ಜಮೀನು ಮಾರಬಾರದು, ಹೊಸ ಮನೆ ಕಟ್ಟಬೇಕು, ಮಗನಿಗೆ ಹೊಟ್ಟೆ ನೋವು ವಾಸಿಯಾಗಲಿ ಎಂದು ಹರಕೆಯ ಪತ್ರ ಬರೆದಿದ್ದಾರೆ. ಹೀಗೆ ಹಲವಾರು ವರ್ಷದಿಂದ ಹುಂಡಿಯಲ್ಲಿ ಹರಕೆ ಪತ್ರಗಳು ಆಗಾಗ ಹುಂಡಿ ಎಣಿಕೆ ಕಾರ್ಯದ ವೇಳೆ ಸಿಗುತ್ತಿದ್ದು, ಸಿಗುವ ಪತ್ರಗಳನ್ನ ಮುಜರಾಯಿ ಇಲಾಖೆ ಅಧಿಕಾರಿಗಳು ತಮ್ಮ ಕೊಠಡಿಯಲ್ಲಿ ಇರಿಸುತ್ತಾರೆ ಎಂಬ ಮಾಹಿತಿಯೂ ಸಿಕ್ಕಿದೆ. ಆದರೆ ಭಕ್ತರ ನಂಬಿಕೆಗೆ ಎಂದು ಒಲ್ಲೆ ಎನ್ನದ ಚಿಕ್ಕ ತಿರುಪತಿಯ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಭಕ್ತರ ಕೋರಿಕೆಗಳನ್ನ ಈಡೇರಿಸುವ ಕಾರಣ ದಿನೇ ದಿನೇ ಭಕ್ತರ ಸಂಖ್ಯೆಯು ಹೆಚ್ಚಾಗುತ್ತಿದೆ ಎನ್ನುವುದು ಭಕ್ತರ ಅಚಲ ನಂಬಿಕೆಯಾಗಿದೆ.